ಈ ದೇಶದ ಗಾಳಿ ಸೇವನೆ ಮಾಡಿ ಯಾರೋ ಯಾವುದೋ ದೇಶದಾಗ ಸತ್ರೆ ಹೇಳುವುದು ಅದು ದೇಶದ್ರೋಹ ಮತ್ತು ಈ ದೇಶಕ್ಕೇ ಒಂದು ರೀತಿ ಮೋಸ ಮಾಡೋದಂಗೆ. ಶೋಕಾಚರಣೆ ಮಾಡ್ತಾ ಇದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ, ವಿಜಯಪುರದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದೇ ಮಾಡೋರು ಅವರು ಯಾರೋ ಗೊತ್ತಾಯ್ತಲ್ಲ. ಇವರು RSS ಒಂದು ಪಥಸಂಚಲನ ಮಾಡಬೇಕಾದ್ರೆ ನಮ್ಮ ಕರ್ನಾಟಕದಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಅನ್ನೋದು ಕೇಳ್ತಾರೆ ಪ್ರಿಯಾಂಕಾ ಖರ್ಗೆ. ಈಗ ಇವರು ಅಳುವುದಕ್ಕೆ ಮತ್ತು ಆ ದೇಶದ ನಾಯಕನ ಚೀಲಗಳಾಗಲಿಕ್ಕೆ ಯಾವುದಾದ್ರೂ ರಿಜಿಸ್ಟ್ರೇಷನ್ ಎಲ್ಲಾದರೂ ಮಾಡ್ಯಾರನೋ, ಇರಾಣದಾಗ ಮಾಡ್ಯಾರೋ, ದಾಗ ಮಾಡ್ಯಾರೋ. ಈಗ ಪ್ರಿಯಾಂಕಾ ಖರ್ಗೆ ಸಿದ್ದರಾಮಯ್ಯ ಹೇಳಬೇಕು ದೇಶದ ರಾಜ್ಯದ ಜನರಿಗೆ, ಅವರು ಸ್ಟ್ರೈಕ್ ಮಾಡೋದು, ಅಶಾಂತಿ ಗಲಭೆ ಎಬ್ಬಿಸೋದು ಇದನ್ನು ಭಾರತದಲ್ಲಿ ಮಾಡಬಾರ್ದು. ಮಾಡಿದ್ರೆ ಅವ್ರ ಮ್ಯಾಗೆ ಆ್ಯಕ್ಷನ್ ಗುಂಡಿನ ಒಂದು ದಾಳಿ ಮಾಡಿ ಮುಗಿಸ್ಬೇಕಷ್ಟೇ. ಅವರೆಲ್ಲ ದೇಶದ್ರೋಹಿಗಳೇ ಹೊರತು ಅವರು ದೇಶ ಪ್ರೇಮಿಗಳಲ್ಲ. ಭಾರತಕ್ಕೆ ಅನ್ಯಾಯ ಆದಾಗ ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡಿದಾಗ ಪಾಕಿಸ್ತಾನ ವಿರುದ್ಧ ಗೆದ್ದಾಗ ಇವರು ಸಂತೋಷ ಇರೋದಿಲ್ಲ. ಈಗ ಭಾಳ ದುಃಖ ಆಗಿದೆ, ಪಾಪ ಕಣ್ಣೀರು ಹಾಕ್ತಾಯಿದ್ದಾರೆ. ಆದಷ್ಟು ಕಣ್ಣೀರು ಹಾಕೋದು ಆತ್ಮಹತ್ಯೆ ಮಾಡ್ಕೊಂಡು ಒಳ್ಳೆಯದು. ಅವರು ಸಹ ಸ್ವರ್ಗ ಸೇರ್ಬೋದು. ನೋಡಿ, ಸಹಜ ಕನ್ನಡಿಗ ಇಡೀ ಜಗತ್ತು ತುಂಬ ಅದಾರ. ಇವತ್ತು ಅಕಸ್ಮಾತ್ವಾಗಿ ಈ ಒಂದು ಯುದ್ಧ ಪ್ರಾರಂಭ ಆಗಿದೆ. ಎಷ್ಟೋ ಜನ ಪ್ರವಾಸಿಗರಿದ್ದಾರೆ, ಎಷ್ಟೋ ಜನ ಅಲ್ಲಿ ತಮ್ಮ ಒಂದು ಏನು ಜೀವನವನ್ನು ನಡೆಸಲಿಕ್ಕೆ ಹೋಗ್ಯಾರೆ. ಈಗಾಗಲೇ ಭಾರತ ಸರ್ಕಾರನೂ ಎಲ್ಲ ಕಡೆ ಅಲರ್ಟ್ ಮಾಡಿದೆ. ನಮ್ಮದು UAE ಜೊತೆಗೆ ಒಳ್ಳೆಯ ಸಂಬಂಧ ಇದೆ, ದುಬೈ ಜೋಡ ಒಳ್ಳೆಯ ಸಂಬಂಧ ಇದೆ, ಸೌದಿ ಅರೇಬಿಯಾ ಜೋಡ ಸಂಬಂಧ ಇದೆ. ನಮ್ಮ ಪ್ರಧಾನಮಂತ್ರಿಗಳ ಮೇಲೆ ಭಾಳಷ್ಟು ಅಭಿದಾಭಿ ಪ್ರಧಾನಮಂತ್ರಿ ಅವರು ಸಹ ಎಲ್ಲರೂ ಒಳ್ಳೆಯ ಸಂಬಂಧ ಇರೋದ್ರಿಂದ ನಮ್ಮ ಭಾರತೀಯರಿಗೆ ಇಡೀ ಜಗತ್ತಿನಲ್ಲಿ ಎಲ್ಲೂ ಏನೂ ಆಗೋದಿಲ್ಲ. ಯಾಕಂದ್ರೆ ಉಕ್ರೇನ್ದಲ್ಲಿ ಯುದ್ಧ ಆದಾಗ ಪಾಕಿಸ್ತಾನದವ್ರ ಸಹಿತ ಭಾರತ ಧ್ವಜ ಇಟ್ಕೊಂಡು ಓಡಿ ಬಂದರು. ಅಂದ್ರೆ ಭಾರತ ಜಗತ್ತಿನಾಗೇ ಎಲ್ಲರ ಪ್ರೀತಿಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಗಳಿಸ್ಯಾರ. ಇಸ್ರೇಲ್ ಜೋಡನೂ ದೋಸ್ತಿ ಐತಿ, ಸೌದಿ ಅರೇಬಿಯಾನೂ ದೋಸ್ತಿ, ದುಬೈ ಜೋಡನೂ ದೋಸ್ತಿ ಐತಿ, ಅಫ್ಘಾನಿಸ್ತಾನ ಜೋಡನೂ ದೋಸ್ತಿ. ನಾವು ಯಾರು ಜೋಡ ಯುದ್ಧ ಮಾಡ್ಲಕತ್ತಿಲ್ಲ. ಅಫ್ಘಾನಿಸ್ತಾನದವ್ರು ಇವ್ರು ಹೊಡ್ಲಕತ್ತಾರೆ, ಇವ್ರು ಅವ್ರಿಗೆ ಹೊಡ್ಲಕ್ಕ. ನಮ್ಮದೇನು ಪಾತ್ರ ಅದರಾಗಿಲ್ಲ. ಭಾರತ ಈಗಾದರೂ ಬುದ್ಧಿ ಇದ್ದರೆ, ಮನುಷ್ಯತ್ವ ಇದ್ದರೆ, ಭಾರತದಲ್ಲಿರೋರು ಈ ದೇಶದ ಅನ್ನ ತಿತ್ತಿದ್ರೆ ಜೈ ಭಾರತ್ ಅನ್ಬೇಕು. ಪಾಕಿಸ್ತಾನ ಜಿಂದಾಬಾದನ್ನು ತಾಯ್ಗಂಡರಿಗೆ ಹೊಡಿಬೇಕು. ನಾನು ಆಗ್ರಹ.